ಗಂಗಾವಳಿ ನದಿಯ ಮಧ್ಯಭಾಗದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸೇನಾಪಡೆಗಳು ಮೆಟಲ್ ಡಿಟೆಕ್ಟರ್ ಮೂಲಕ ಶೋಧವನ್ನ ಮುಂದುವರೆಸಿದ್ದಾರೆ. ಬೇರೆಡೆ ತೆರಳಲಾಗದೆ 8 ದಿನದಿಂದ ಟ್ರಕ್ ಚಾಲಕರು ಸಿಕ್ಕಾಕೊಂಡಿರುವಂತಹ ಪರಿಸ್ಥಿತಿ. ಊಟ ನೀರು ಕೊಡುವಂತೆ ಅವರು ನಿತ್ಯ ಪರಿತಪಿಸ್ತಾ ಇದ್ದಾರೆ, ನಿತ್ಯ ಬೇಡ್ಕೊಳ್ತಾ ಇದ್ದಾರೆ. ಸದ್ಯ ಆ ಬಗ್ಗೆ ಚಾಲಕರ ಸಂಘ ಕೂಡ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿತ್ತು. ಈ ರೀತಿ ಆದ್ರೆ ಹೇಗೆ? ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೂ ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ, ಈ ಕಡೆಗೆ ಮೂನೂ ಆಗ್ತಾ ಇಲ್ಲ. ಹೀಗಿದ್ದಾಗ ಅವರ ಪರಿಸ್ಥಿತಿ ಏನು? ಚಾಲಕರ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚಿಸಿ ಅಂತ ಕಾರ್ಯಾಚರಣೆ ಮತ್ತು ಚಾಲಕರ ಪರಿಸ್ಥಿತಿ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿರೂರಿನಲ್ಲಿ ಭೂಕುಸಿತದಿಂದ 10 ಜನರು ಮೃತಪಟ್ಟು ಅವರ ಕುಟುಂಬ ರೋದನ ಒಂದು ಕಡೆ ಆದ್ರೆ, ಟ್ರಕ್ ಚಾಲಕರ ರೋದನ ಇನ್ನೊಂದು ಕಡೆ. ಯಾಕಂತಂದ್ರೆ ಭೂಕುಸಿತದಿಂದ ಆ ಭಾಗಕ್ಕೆ ತೆರಳುವಂತಹ ಟ್ರಕ್ ಚಾಲಕರನ್ನು ನಿಲ್ಲಿಸಲಾಗಿದೆ. ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂಥದ್ದು. ಭೂಕುಸಿತ ಪ್ರದೇಶವಿದು, ನಿಧಾನವಾಗಿ ಚಲಿಸಿ ಅಂತ ಹೇಳಿ ಈಗ ಬೋರ್ಡನ್ನು ಹಾಕಿರೋದು. ಆದರೆ ಇದೇ ಭಾಗದಲ್ಲಿ ಭಾಳಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಇನ್ನು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುಮಾರು 4-5 ಕಡೆ ಗುಡ್ಡ ಕುಸಿತ ಆಗಿದ್ದಾವೆ. ಇದರಿಂದಾಗಿ ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ತೆರಳುವಂತಹ ಟ್ರಕ್ ಚಾಲಕರಿಗೆ ಸಮಸ್ಯೆ ಆಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಇವರೆಲ್ಲರೂ ಕೂಡ ಟ್ರಕ್ ಚಾಲಕರು ಇಲ್ಲಿ ನಿಂತಿದ್ದಾರೆ, ತಮಗೆ ಬೇರೆ ಕಡೆ ಹೋಗಲಿಕ್ಕೆ ಬಿಡ್ತಾರೆ ಅನ್ನುವಂತಹ ಒಂದು ಆಕಾಂಕ್ಷೆಯಲ್ಲಿ 7 ದಿನದಿಂದ ಕಾಯ್ತಾ ಇರುವಂಥದ್ದು. ಇನ್ನು ನಿಮಗೆ ಟ್ರಕ್ಗಳನ್ನು ಕೂಡ ತೋರಿಸ್ತೀನಿ. ಈ ಭಾಗದಲ್ಲಿ ಟ್ರಕ್ಗಳು ಸಾಲಾಗಿ ನಿಂತಿರುವಂಥದ್ದು, ಟ್ರಾಫಿಕ್ ಜಾಮ್ ಕೂಡ ಆಗಿದ್ದಾವೆ. ಯಾಕಂತಂದರೆ ಒಂದೆಡೆ ಮಂಗಳೂರಿನಿಂದ ಗೋವಾ, ಇತರೆ ಮುಂಬೈ ಈ ಭಾಗಗಳಿಗೆ ತೆರಳುವುದಾದರೆ, ಮುಂಬೈ ಗೋವಾ ಕಡೆಯಿಂದ ಮಂಗಳೂರು ಮತ್ತು ಕೇರಳ, ತಮಿಳುನಾಡು, ಬೆಂಗಳೂರು ಈ ರೀತಿಯ ಭಾಗಗಳಿಗೂ ಕೂಡ ತೆರಳುವಂಥ ಟ್ರಕ್ಗಳಿದ್ದಾವೆ. ಅಗತ್ಯ ವಸ್ತುಗಳಿಂದ ಹಿಡಿದು ಬೇರೆ ಬೇರೆಯ ವಸ್ತುಗಳನ್ನು ಕೂಡ ಈ ಭಾಗದಿಂದ ಟ್ರಕ್ನಲ್ಲಿ ತೆಗೆದುಕೊಳ್ಳುವಂಥದ್ದು. ಇನ್ನು ಟ್ಯಾಂಕರ್ಗಳಿರುತ್ತೆ, ಗ್ಯಾಸ್ಗಳಿರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಈ ಭಾಗದಲ್ಲಿ ತೆಗೆದುಕೊಂಡು ಹೋಗಬೇಕು. ಅಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು. ಹಾಗಾಗಿ ಈಗ ಟ್ರಕ್ ಚಾಲಕರು 7 ದಿನದಿಂದ ಇಲ್ಲಿ ಕಾಯ್ತಾನೆ ಇದ್ದಾರೆ, ತಮಗೆ ಬೇರೆಡೆ ತೆರಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ. ಆದರೆ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇನ್ನು ಟ್ರಕ್ ಚಾಲಕರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಎಲ್ಲಿಂದ ಬಂದಿರ ನೀವು? कन्नड़ बरोदिला, मराठी बरोदिला, हम हिंदी बात कर सकते हो. हम यहाँ से 4-5 दिन से यहाँ से खड़ा है. अगर यहाँ से 4-5 दिन से खड़ा होने के बावजूद भी कौन सा कर्नाटक सरकार यहाँ पर आया नहीं. ड्राइवर ने कोई खाया है, पिया है, भूखा है, कोई बीमार है, कोई भी कुछ भी एक बात करने के लिए कौन सा इसका एमएलए कोई आया नहीं, कुछ भी नहीं है. लेकिन एक बात है कि ड्राइवर लोग इधर रात दिन ड्राइवर की वजह से पूरा भारत चल रहा है. अगर तुम ड्राइवर लोगों को नहीं पूछेगा तो क्या फ़ायदा उसका. कौन सा भी प्रशासन, कर्नाटक प्रशासन इधर आया, आके ड्राइवर को कोई पूछा नहीं, कोई खाना नहीं, कुछ भी बोला भी नहीं. अभी तक कुछ भी नहीं है. क्या ड्राइवर आप कहाँ से आए हैं? हम अभी महाराष्ट्र से आया है. केरला से कोचिन से लोड करके महाराष्ट्र वापस जा रहा है. लेकिन इधर आज 5 दिन हो गए मेरे को इधर खड़ा रह के. किसी के पास खाने के लिए, बनाने के लिए कुछ नहीं. गैस है तो उस सिलेंडर में गैस नहीं है, वो भी खाना नहीं बना सकता है. पैसा है लेकिन खा नहीं सकता है. लेकिन कर्नाटक शासन ने कम से कम 2 टाइम तो पूछना चाहिए. पानी के लिए भी, पानी पीने के लिए भी, पानी भी नहीं है लोगों के लिए. आप कहाँ से आए? हम नांदेड़ से आए हैं. कहाँ से? नांदेड़ महाराष्ट्र. इधर कोई पूछ रहा नहीं, खाने के लिए कुछ नहीं, कुछ बंदोबस्त कुछ भी नहीं है. इधर होटल नहीं, कुछ नहीं है. रोड इधर से खुला है लेकिन जाने नहीं दे रहे. इधर से पूरा खराब रोड है. यहाँ से गाड़ी का पाटा टूट रहा है, गाड़ी पलटी हो रहा है, एक बस पलटी हो गया उधर से, पुलिस वाले उधर से छोड़ रहे हैं. इधर बहुत परेशानी हो रहा है. 8 दिन. आप कहाँ से? ನೀವು ಎಲ್ಲಿಯವರು? ನಾವು ಹುಬ್ಳಿಯವ್ರು ಸರ್. ಎಲ್ಲಿ ಹೊರಟಿದ್ರಿ? ನಾವು ಬಾಗಲಕೋಟೆ ಹೊಂಟಿದ್ವಿ ಸರ್. ಒಂದು 5 ದಿನ ಸರ್ ನಾವು ಬಂದಿಲ್ಲ. ಏನಿಲ್ಲ, ಊಟ ಇಲ್ರಿ, ನೀರಿಲ್ಲ, ಹಂಗೆ ಖಾಲಿ ಸುಮ್ಮ ಯಾರು ಕೇಳೋರಿಲ್ಲ ನಮ್ಮನ್ನ. ಇಲ್ಲಿ ಮೇಡಮ್ ಅವರು ಏನಂತ ಇಷ್ಟ ಆಶ್ವಾಸನೆ ಕೊಟ್ಕೊಂತ ಹೊಂಟಾರ್ರಿ.